ಇಂದು ಗುಂಡ್ಲುಪೇಟೆ ಪಟ್ಟಣದ ಟಿಪ್ಪು ಸರ್ಕಲ್ನಲ್ಲಿ ಎಸ್ಡಿಪಿಐ ಪಕ್ಷದ ತಾಲೂಕು ಸಮಿತಿ ವತಿಯಿಂದ ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾದ ಬಿಲ್ ಪ್ರತಿಯನ್ನು ಹರಿಯುವ ಮುಖಾಂತರ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದ ಇಮ್ರಾನ್ ಖಾನ್, ತಾಲೂಕು ಅಧ್ಯಕ್ಷರಾದ ತೌಸಿಫ್ ಪಾಷಾ, ಕರ್ನಾಟಕ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್, ಜಾಮಿಯಾ ಮಸೀದಿಯ ಉಪಾಧ್ಯಕ್ಷರಾದ ಸೈಯದ್ ಅಕ್ರಮ್ ಪಾಷಾ, ಮೌಲಾನಾ ಮುಬಾರಕ್, ನದ್ವಿ ರಿಜ್ವಾನ್ ಪಾಷಾ, ಸಲೀಂ ಸಮತ್, ಮಿಮಿಕ್ರಿ ರಾಜು ಸೇರಿದಂತೆ ಕಾರ್ಯಕರ್ತರು ಹಾಜರಿದ್ದರು. ನಮ್ಮದು ನಮ್ಮದು ಅವಿವೇಕಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ರಾಜ್ಯಗೆಟ್ಟ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಲ್ಪಸಂಖ್ಯಾತರ ಸಲಹೆಗಳನ್ನೆಲ್ಲ ತಿದ್ದುಪಡಿ ಮಾಡ್ತಾನೆ ಇದೆ. ಜನರು ವಕ್ಫ್ ಆಸ್ತಿಗಳನ್ನು ನಮ್ಮ ಸಂರಕ್ಷಣೆಗಾಗಿ, ನಮ್ಮ ಸಮುದಾಯದ ಬೆಳವಣಿಗೆಗಾಗಿ ಆರ್ಥಿಕ ಮತ್ತು ಇನ್ನು ಹಲವು ಬೆಳವಣಿಗೆಗಾಗಿ ನಮಗೆ ಬಿಟ್ಟಿರುವ ಇದರಲ್ಲಿ ಹಸ್ತಕ್ಷೇಪ ತೋರಿಸ್ತಾ ಇದೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷವು ಜಂಟಿ ಸದನ ಸಂವಿಧಾನ ಮುಂದೆ ವಿರೋಧ ಪಕ್ಷದ ಸದಸ್ಯರು ಮುಂದಿಟ್ಟ 44 ತಿದ್ದುಪಡಿಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಆಡಳಿತ ಎನ್ಡಿಎ ಸದಸ್ಯರು ಮುಂದಿಟ್ಟ 14 ತಿದ್ದುಪಡಿಗಳನ್ನು ಮಾತ್ರ ಅಂಗೀಕರಿಸಿ 13ನೇ ಲೋಕಸಭೆಯಲ್ಲಿ ಮಂಡಿಸಲು ಉದ್ದೇಶಿಸುತ್ತಿರುವ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಕಟುವಾಗಿ ವಿರೋಧಿಸುತ್ತಿದೆ. ಈ ಮಸೂದೆ ಪಕ್ಷಪಾತದಿಂದ ಕೂಡಿದ್ದು ಅಸಂವಿಧಾನಿಕ ಮತ್ತು ಮುಸ್ಲಿಂ ವಿರೋಧವಾಗಿದೆ. ಮುಸ್ಲಿಂ ಸಮುದಾಯದ ಸಂಘಟನೆಗಳ ಜನಪ್ರತಿನಿಧಿಗಳ ಮತ್ತು ಗುರು ಹಿರಿಯರ ಅಭಿಪ್ರಾಯಗಳನ್ನು ಪರಿಗಣಿಸದೆ ಮಂಡಿಸಲು ಉದ್ದೇಶಿಸುತ್ತಿರುವ ಈ ಮಸೂದೆ ಕೇವಲ ವಕ್ಫ್ ಆಸ್ತಿಗಳ ಬಗ್ಗೆ ಅಲ್ಲ, ಇದು ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಗುರುತನ್ನು ಅಳಿಸಲು ನಡೆಸುತ್ತಿರುವ ದಾಳಿಯಾಗಿದೆ. ಇದರ ವಿರುದ್ಧ ದೇಶಾದ್ಯಂತ ಪ್ರತಿಭಟಿಸಲು ಕರೆ ನೀಡಿದ್ದು ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಂದು ಈ ಮಸೂದೆಯನ್ನು ಕಟುವಾಗಿ ತಿರಸ್ಕರಿಸ್ತಾ ಇದೆ. ಅದನ್ನು ನಾವು ಆ ಬಿಲ್ಲನ್ನು ಕಠಿಣವಾಗಿ ವಿರೋಧಿಸಿ ನಾವು ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ